ಇಲ್ಲಿ ಗವರ್ನರ್ ಅನುಮತಿ ಕೊಡುವಾಗ ವಿವೇಚನೆಯನ್ನ ಬಳಸಿಲ್ಲ. ಅಬ್ರಹಾಂ ಕೊಟ್ಟ ದೂರಿನ ಅಂಶ ಓದಿದ್ದಾರೆ ವಕೀಲರಾಗಿರುವಂತ ಮನು ಸಿಂಘ್ವಿ. ಈ ಕೇಸ್ ಸಿಬಿಐಗೆ ವಹಿಸಲು ಡಿಜಿಗೆ ಆದೇಶ ನೀಡಿ ಅಂತ ಹೇಳಿದ್ದಾರೆ. ಸಿಎಂ ಸ್ಥಾನದಿಂದ ವಜಾಗೆ ಮನವಿ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದ ಅಂಶ ಎಲ್ಲಿದೆ ಅಂತ ಪ್ರಶ್ನಿಸಿದ್ದಾರೆ. ಅಂದರೆ ಗವರ್ನರ್ ಕಚೇರಿಯಿಂದ ಈಗೇನು ಆದೇಶ ಹೋಗಿದೆಯೋ ಆ ಆದೇಶವನ್ನ ಪ್ರಶ್ನಿಸುವ ಸಂದರ್ಭದಲ್ಲಿ ಹೋಗ್ಲಿ ದೂರಿನ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯೇ ಕೇಳಿಲ್ಲ, ಸಿಎಂ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ, ಇದನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿದ್ದಾರೆ. ಇಷ್ಟೇ ಅಂಶಗಳಲ್ಲಿರೋದು. ಪ್ರಾಸಿಕ್ಯೂಷನ್ ಅನುಮತಿ ಕೇಳಿರುವ ಅಂಶ ಎಲ್ಲಿದೆ? ರಾಜ್ಯಪಾಲರ ಕಚೇರಿಗೆ ಬಂದಿರುವಂತಹ ದೂರಿನಲ್ಲಿ. ಇಲ್ಲಿ ತಮ್ಮ ವಿವೇಚನೆಯನ್ನ ಬಳಸದೆ ಗವರ್ನರ್ ಇಂದ ಶೋಕಾಸ್ ನೋಟಿಸ್ ಕೊಡಲಾಗಿದೆ. ಹೀಗಂತ ಸಿಎಂ ಪರ ಹಿರಿಯ ವಕೀಲರಾಗಿರುವ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಾಡಿದ್ದಾರೆ. ಹೆಚ್ಚು ಹೆಚ್ಚು ಬಲೆ ಹೆಣೆದಷ್ಟು ಸಿಕ್ಕಿ ಬೀಳುವ ಸಾಧ್ಯತೆ ಕಂಡು ಬರುತ್ತಾ. ಅಬ್ರಹಾಂ ನೀಡಿದ್ದ ದೂರು ಓದಿದ್ದಾರೆ ಪ್ರೊಫೆಸರ್ ರವಿ ವರ್ಮಾ. ಯಾವ ದೂರಿನ ಮೇಲೆ ರಾಜ್ಯಪಾಲರು ಕ್ರಮ ಕೈಗೊಂಡ್ರು ಅಂತ ಪ್ರಶ್ನೆ ಮಾಡಲಾಗಿದೆ. ಸ್ನೇಹಮಯಿ ದೂರಿನ ಬಗ್ಗೆ ಇಲ್ಲಿ ಉಲ್ಲೇಖಿಸಿಲ್ಲ. ಯಾಕೆ ಉಲ್ಲೇಖಿಸಲಿಲ್ಲ? ಬಗ್ಗೆ ಉಲ್ಲೇಖಿಸಬೇಕಾಗಿತ್ತಲ್ಲ. ಅವರು ಕೂಡ ಒಬ್ಬ ದೂರುದಾರರೇ ಅಲ್ವಾ? ಮತ್ತೆ ಅವರ ದೂರಿಗೆ ಯಾಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ? ಹೀಗಂತ ಮನು ಸಿಂಘ್ವಿ ಅವರು ಕೇವಲ ಟಿಜೆ ಅಬ್ರಹಾಂ ದೂರಿನ ಆಧಾರದ ಮೇಲೆ ಶೋಕಾಸ್ ನೋಟಿಸ್ ಕೊಟ್ಟರು. ಸ್ನೇಹಮಯಿ ಕೃಷ್ಣ ಮತ್ತೆ ಪ್ರದೀಪ್ ಕುಮಾರ್ ಅವರಿಬ್ಬರ ದೂರಿನ ಮೇಲೆ ಯಾವುದೇ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ. ಇದು ರಾಜ್ಯಪಾಲರ ವಿವೇಚನೆಯನ್ನ ಸರಿಯಾಗಿ ಬಳಸಿಲ್ಲ ಅನ್ನೋದಕ್ಕೆ ಸಾಕ್ಷಿ. ತರಾತುರಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಒಟ್ಟಿನಲ್ಲಿ ಸಿಎಂ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಾಡಿದ್ದಾರೆ. ಪ್ರಬಲ ವಾದ ಪಾಯಿಂಟ್ಗಳನ್ನು ಉಲ್ಲೇಖಿಸಿದ ಮನು ಸಿಂಘ್ವಿ 10-15 ವರ್ಷಗಳ ಹಿಂದಿನ ಘಟನೆಗಳನ್ನ ಅನ್ವಯಿಸಲಾಗಿದೆ. ಹಳೆಯ ಘಟನೆಗಳಿಗೆ ಈಗಿನ ಕಾನೂನುಗಳನ್ನ ಅನ್ವಯಿಸಲಾಗುತ್ತಿದೆ. ಶಶಿಕಲಾ ಜೊಲ್ಲೆ, ನಿರಾಣಿ, ಕುಮಾರಸ್ವಾಮಿ ವಿರುದ್ಧ ಕೂಡ ಆರೋಪಗಳಿವೆ. ಬಟ್ ಅಲ್ಲಿ ಯಾವುದು ಕೂಡ ಇಲ್ಲಿವರೆಗೂ ಕ್ರಮ ಜರುಗಿಸಿಲ್ಲ. ಆರೋಪ ಪಟ್ಟಿ ಸಿದ್ಧವಾಗಿದ್ರು ಅಲ್ಲಿ ರಾಜ್ಯಪಾಲರ ನಿರ್ಧಾರಗಳು ಇನ್ನೂ ಕೂಡ ಕುಂಠಿತ ಸಾಗ್ತಾ ಇದೆ. ಇಲ್ಲಿ ಕ್ಯಾಬಿನೆಟ್ ಸಲಹೆ ಕೂಡ ರಾಜ್ಯಪಾಲರು ಪಾಲಿಸಿಲ್ಲ ಅಂತ ಸಿಂಘ್ವಿ ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಸಿಎಂ ವಿರುದ್ಧದ ದೂರಿಗೆ ಸೂಚನೆ ಪರಿಗಣಿಸಬೇಕೆ? ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖಿಸಿ ನ್ಯಾಯಾಧೀಶರಿಗೆ ಈ ವಿಚಾರವನ್ನು ತಲುಪಿಸ್ತಾ ಇದ್ದಾರೆ. ರಾಜ್ಯಪಾಲರ ಕ್ರಮ ಪರಾಮರ್ಶೆಗೊಳಪಡಿಸಬಹುದು ಅಂತ ಹೇಳಿ ಸಿಂಘ್ವಿ ಹೇಳ್ತಾ ಇದ್ದಾರೆ. ಈ ಅಂಶದ ಬಗ್ಗೆ ನಮಗೆ ಯಾವುದೇ ಅನುಮಾನ ಇಲ್ಲ ಅಂತ ಒಂದ್ ಕಡೆ ಜಡ್ಜ್ ಹಲವು ವೈವಿಧ್ಯಮಯ ವಿಚಾರದ ಬಗ್ಗೆ ಕ್ಯಾಬಿನೆಟ್ ಪ್ರಸ್ತಾಪ ಮಾಡಿದೆ ಅಂತ ಹೇಳಿದರು. ಅವುಗಳಲ್ಲಿ ಯಾವುದಕ್ಕೂ ರಾಜ್ಯಪಾಲರು ಉತ್ತರಿಸಿಲ್ಲ ಅಂತ ಹೇಳಿ ಮನು ಸಿಂಘ್ವಿ ಹೇಳಿದ್ದಾರೆ.
ಒಟ್ಟಿನಲ್ಲಿ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರವಾಗಿ ಹೈಕೋರ್ಟ್ನ ಏಕಸದಸ್ಯ ಪೀಠ ಅರ್ಜಿಯನ್ನು ವಿಚಾರಣೆ ನಡೆಸ್ತಾ ಇದೆ. ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿಎಂ ಸಲ್ಲಿಸಿರುವ ಅರ್ಜಿ ಬಹಳ ದೊಡ್ಡ ಮಟ್ಟದಲ್ಲಿ ಗಂಭೀರ ಚರ್ಚೆಗೂ ಕಾರಣ ಆಗಿತ್ತು. ಸಿಎಂ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಗ್ ವಿವಾದ ಪ್ರಬಲವಾಗಿ ಮಾಡ್ತಾ ಇದ್ದಾರೆ. ಹಲವು ಪಾಯಿಂಟ್ಗಳನ್ನು ಹಿಡ್ಕೊಂಡು ಮನು ಸಿಂಗ್ ವಿವಾದವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ 10-15 ವರ್ಷಗಳ ಹಿಂದಿನ ಘಟನೆಗಳನ್ನು ಅನ್ವಯಿಸಲಾಗ್ತಾ ಇದೆ, ಹಳೆ ಘಟನೆಗಳಿಗೆ ಈಗಿನ ಕಾನೂನುಗಳನ್ನು ಅನ್ವಯಿಸಲಾಗ್ತಾ ಇದೆ. ಆದರೆ ಶಶಿಕಲಾ ಜೊಲ್ಲೆ, ನಿರಾಣಿ, ಕುಮಾರಸ್ವಾಮಿ ವಿರುದ್ಧ ಆರೋಪ ಪಟ್ಟಿಗಳಿದೆ. ಆಗಿದ್ರೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಇಲ್ಲ. ರಾಜ್ಯಪಾಲರು ಕ್ಯಾಬಿನೆಟ್ ಸೂಚನೆಯನ್ನ ಯಾಕೆ ಪರಿಗಣಿಸ್ತಾ ಇಲ್ಲ? ಇಲ್ಲಿ ಕ್ಯಾಬಿನೆಟ್ ಸೂಚನೆಗಳು ಇತ್ತಲ್ಲ, ಅದನ್ನೇ ಗಾಳಿಗೆ ತೂರಿದ್ದಾರೆ. ಅದ್ರ ಬಗ್ಗೆನೇ ಅವ್ರು ಗಮನ ಕೊಟ್ಟಿಲ್ಲ. ಟಿ.ಜೆ. ಅಬ್ರಹಾಂ ದೂರಿನ ಮೇಲೆ ಯಾಕಷ್ಟು ಕಾಳಜಿ? ಜಡ್ಜ್ ಮುಂದೆ ಹಲವು ಪ್ರಶ್ನೆಗಳಿದೆ. ಸಿಎಂ ವಿರುದ್ಧದ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಚಾರಗಳು ಇಲ್ಲಿ ಚರ್ಚೆ ಆಗ್ತಾ ಇದೆ. ಸಿಎಂ ವಿರುದ್ಧದ ದೂರಿಗೆ ಸೂಚನೆ ಪರಿಗಣಿಸಬೇಕೇ ಅಂದ್ರೆ ಕ್ಯಾಬಿನೆಟ್ ಏನ್ ನಿರ್ಧಾರ ತಗೊಂಡಿದೆ ಅದನ್ನ ಯಾಕೆ ಪರಿಗಣಿಸಿಲ್ಲ ರಾಜ್ಯಪಾಲರು ಅಂತ ಮನು ಸಿಂಘ್ವಿ ಅವರು ಇಲ್ಲಿ ಪ್ರಶ್ನೆ ಮಾಡಿದಾಗ ಜಡ್ಜ್ ಹೇಳಿದ್ದಾರೆ, ಸಿಎಂ ವಿರುದ್ಧವೇ ಇಲ್ಲಿ ಈ ಪ್ರಕರಣ ನಡೀತಾ ಇರೋದು. ಅಂಥದ್ರಲ್ಲಿ ಕ್ಯಾಬಿನೆಟ್ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಸಿಎಂನ ಪರಾಮರ್ಶೆಗಿರುತ್ತೆ ಅಥವಾ ಅವರ ರಕ್ಷಣೆಗಿರುತ್ತೆ. ಹೀಗಾಗಿ ಅದನ್ನ ಅವರು ಪರಿಗಣಿಸಬೇಕೆ ರಾಜ್ಯಪಾಲರು ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖಿಸಿ ಸಿಂಘ್ವಿ ವಾದವನ್ನ ಮಂಡನೆ ಮಾಡಿದ್ದಾರೆ. ರಾಮೇಶ್ವರ ಪ್ರಸಾದ್ ಮಧ್ಯಂತರ ತೀರ್ಪು ಉಲ್ಲೇಖಿಸಿದ್ದಾರೆ. ರಾಜ್ಯಪಾಲರ ಕ್ರಮ ಪರಾಮರ್ಶೆಗೊಳಪಡಿಸಬಹುದು ಅಂತ ಸಿಂಘ್ವಿ ಹೇಳಿದ್ದಾರೆ. ಈ ಅಂಶದ ಬಗ್ಗೆ ನಮಗೆ ಯಾವುದೇ ಅನುಮಾನ ಇಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ಹಲವು ವೈವಿಧ್ಯಮಯ ವಿಚಾರದ ಬಗ್ಗೆ ಕ್ಯಾಬಿನೆಟ್ ಪ್ರಸ್ತಾಪ, ಅವುಗಳಲ್ಲಿ ಯಾವುದಕ್ಕೂ ರಾಜ್ಯಪಾಲರು ಉತ್ತರಿಸಲಿಲ್ಲ. ಏಕಾಏಕಿಯಾಗಿ ಅವರು ತಮ್ಮ ವಿವೇಚನೆಯನ್ನು ಬಳಸಿ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಇದು ರಾಜ್ಯಪಾಲರು ನಡೆದುಕೊಳ್ಳುವಂತಹ ರೀತಿಯೇ ಅಂತ ಪ್ರಶ್ನೆಗಳನ್ನು ಮಾಡಬಹುದು. ಹಲವು ವೈವಿಧ್ಯಮಯವಾದಂಥ ವಿಚಾರಗಳ ಬಗ್ಗೆ ಕ್ಯಾಬಿನೆಟ್ ಪ್ರಸ್ತಾಪ ಮಾಡಿದೆ. ಅವುಗಳಿಗೆ ಗವರ್ನರ್ ಯಾವುದೇ ರೀತಿಯ ಪರಿಗಣನೆಯನ್ನ ತೆಗೆದುಕೊಳ್ತಾ ಇಲ್ಲ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗಂಭೀರವಾಗಿ